ಆ ಪಾಠದ ಮುಂದಿನ ಭಾಗವನ್ನ ಅಭ್ಯಾಸ ಮಾಡೋಣ. ಓಕೆ ಮಕ್ಕಳೇ, ಏನೇನು ಕಲ್ತಿದ್ವಿ ಹಿಂದಿನ ತರಗತಿಯಲ್ಲಿ ಅನ್ನೋದನ್ನ ಒಂದ್ಸಲ ನಾವು ನೆನಪಿಸ್ಕೊಳ್ಳೋಣ. ನಾವು ಚಿಗುರು ಪಾಠದ ಪದಗಳ ಅರ್ಥವನ್ನ ಅಭ್ಯಾಸ ಮಾಡಿದ್ವಿ. ಹಾಗೆ ಕೆಲವು ಪಾಯಿಂಟ್ಸ್ಗಳನ್ನು ಸಹಿತ ಅಭ್ಯಾಸ ಮಾಡಿದ್ವಿ. ಏನೇನು ಅಭ್ಯಾಸ ಮಾಡಿದ್ವಿ ಅನ್ನೋದನ್ನ ನಾವೀಗ ನೋಡ್ತಾ ಹೋಗೋಣ. ಪಾಠ 5 ಚಿಗುರು. ಪಾಠ 5 ಚಿಗುರು ಅನ್ನುವ ಒಂದು ಪಾಠ ಇದೆ. ಇದು ಶಾಲಾ ಪತ್ರಿಕೆಯ ಹೆಸರು. ಚಿಗುರು ಅನ್ನುವುದು ಶಾಲಾ ಪತ್ರಿಕೆಯ ಹೆಸರು. ನೆನಪಿರಲಿ ವಿದ್ಯಾರ್ಥಿಗಳೇ, ಚಿಗುರು ಅನ್ನೋದು ಶಾಲಾ ಪತ್ರಿಕೆಯ ಹೆಸರು. ಆ ದಿನ ಶನಿವಾರ ಎಲ್ಲ ಸಂಪಾದಕ ಮಂಡಳಿಯವರು ವಿದ್ಯಾರ್ಥಿಗಳು ಬರೆದಂತ ಲೇಖನಗಳನ್ನ ನೋಡ್ತಾ ಇದ್ದಾರೆ. ಯಾವುದು ಚೆನ್ನಾಗಿದೆ, ಯಾವುದು ಚೆನ್ನಾಗಿಲ್ಲ ಅಂತ ಹೇಳಿ ಬೇರೆ ಬೇರೆ ಮಾಡ್ತಾ ಇದ್ದಾರೆ. ಹಾಗೆ ಈ ಶಾಲಾ ಪತ್ರಿಕೆ ಚಿಗುರಿನಲ್ಲಿ ಪ್ರಕಟಿಸುವಂತ ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ಇಲ್ಲಿ ನೆಕ್ಸ್ಟ್ ರಾಧಾ ಅನ್ನೋ ಹುಡುಗಿ ಏನ್ ಮಾಡ್ತಾಳೆ ಅಂತಂದ್ರೆ, ವಿದ್ಯಾರ್ಥಿಗಳು ಬರೆದಂತ ಲೇಖನವನ್ನ ಓದ್ತಾಳೆ. ಓದಿದಾಗ ಕೆಲವನ್ನ ಸರಾಗವಾಗಿ ಓದ್ಬಿಡ್ತಾಳೆ, ಕೆಲವನ್ನ ಓದಲಿಕ್ಕೆ ಸ್ವಲ್ಪ ಕಷ್ಟವನ್ನ ಪಡ್ತಾಳೆ. ಯಾವ್ಯಾವ ಲೇಖನ ಬಂದಿತ್ತು ಆ ಚಿಗುರು ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಬರೆದಿರೋದು ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಮಾವಿನ ಬಗ್ಗೆ ಒಂದು ಲೇಖನ ಬಂದಿತ್ತು. ಮಾವಿನ ವಿಧಗಳು ಹಾಗೆ ಹಣ್ಣುಗಳ ರಾಜ ಅನ್ನೋ ವಿಚಾರವನ್ನ ತಿಳ್ಕೊಂಡ್ವಿ. ಹಾಗೆ ಚುಟುಕನ್ನ ಬರೆದಿರುವಂಥದ್ದು. ಚಿಕ್ಕ ಮಕ್ಕಳಿಗೆ ಶಶಿ ಬಾನಂಗಳದ ಚೆಂಡು, ವಿಜ್ಞಾನಿಗಳಿಗೆ ಬರೀ ಕಲ್ಲು ಗುಂಡು ಅನ್ನೋ ಒಂದು ಚುಟುಕನ್ನು ಸಹಿತ ತಿಳ್ಕೊಂಡ್ವಿ. ಹಾಗೆ ಶುಭಾಷಿತವನ್ನು ಸಹಿತ ತಿಳ್ಕೊಂಡ್ವಿ. ಸ್ವಾಮಿ ವಿವೇಕಾನಂದರು ಬರೆದಿರುವಂಥದ್ದು ತ್ಯಾಗ, ಪ್ರೀತಿ, ಕರುಣೆ ಮತ್ತು ಪ್ರಾಮಾಣಿಕತೆಯೇ ನಿಜವಾದ ಶಿಕ್ಷಣ ಅನ್ನೋ ಶುಭಾಷಿತವನ್ನ ನಾವು ತಿಳ್ಕೊಂಡ್ವಿ. ಹಾಗೆ ಚಿತ್ರಕ್ಕೆ ಬಣ್ಣ ಹಾಕೋ ಅನ್ನೋದನ್ನು ಸಹಿತ ನಾವು ತಿಳ್ಕೊಂಡಿದ್ವಿ. ಇಲ್ಲಿ ಒಂದು ಚಿತ್ರವನ್ನು ಕೊಡಲಾಗಿತ್ತು, ಆ ಚಿತ್ರಕ್ಕೆ ಬಣ್ಣವನ್ನು ತುಂಬುವಂತ ಕೆಲಸ ಸಹಿತ ಇತ್ತು. ಹಾಗೆ ಮುಂದೆ ನೋಡಬಹುದು, ಚಿತ್ರಗಳಲ್ಲಿ ವ್ಯತ್ಯಾಸ ತಿಳಿಸು. 2 ಚಿತ್ರವನ್ನ ಕೊಟ್ಟಿದ್ದಾರೆ, ಅದರೊಳಗೆ ಏನು ವ್ಯತ್ಯಾಸ ಇದೆ ಅನ್ನೋದನ್ನ ಕಂಡು ಹಿಡಿಬೇಕಾಗಿತ್ತು, ಅದನ್ನು ಸಹಿತ ಕೊಟ್ಟಿದ್ರು. ಹಾಗೆ ನೆಕ್ಸ್ಟ್ ನೋಡ್ಬೋದು, ವ್ಯವಕಲನ ಮಾಡು ಗುಣಲಬ್ಧಿ ಅನ್ನೋದನ್ನ ಕೊಟ್ಟಿದ್ರು. ಇಲ್ಲಿ 0ವನ್ನ ಹಾಕಿಬಿಟ್ಟು ಅದನ್ನ ಕೂಡಿದಾಗ ಹಾಗೆ ವ್ಯವಕಲನ ಮಾಡಿದಾಗ ಬರುವಂತ ಉತ್ತರ ಒಂದೇ ಆಗಿರುತ್ತೆ ಅನ್ನೋದನ್ನ ಸಹಿತ ತೋರಿಸ್ಕೊಟ್ರು. ಹಾಗೆ ನುಡಿಗಟ್ಟು, ಅದರ ಅರ್ಥವನ್ನು ಸಹಿತ ಹಿಂದಿನ ತರಗತಿಯಲ್ಲಿ ನಾವು ತಿಳ್ಕೊಂಡಿರ್ತೀವಿ. ಏನಿತ್ತು, ಎಳ್ಳಷ್ಟು ಅಂತಂದ್ರೆ ಅತ್ಯಲ್ಪ ಅನ್ನೋ ಅರ್ಥವನ್ನ ಕೊಡ್ತದೆ. ಹಾಗೆ ಕಂಬಿ ಕೀಳು ಅಂತಂದ್ರೆ ಓಡಿ ಹೋಗು. ಈ ರೀತಿ ನುಡಿಗಟ್ಟುಗಳು ಅದರ ಅರ್ಥವನ್ನು ಸಹಿತ ಹಿಂದಿನ ತರಗತಿಯಲ್ಲಿ ತಿಳ್ಕೊಂಡಿದ್ವಿ. ಇವತ್ತು ನಾವು ಏನೇನು ಅಭ್ಯಾಸ ಮಾಡ್ತೇವೆ ಅನ್ನೋದನ್ನ ನೋಡೋಣ. ಈ ಚಿಗುರು ಪತ್ರಿಕೆಯಲ್ಲಿ ವಿದ್ಯಾರ್ಥಿಗಳು ಬರೆದಂತ ಲೇಖನಗಳ ಪಟ್ಟಿಯೇ ಇದೆ. ಇಲ್ಲಿ ಒಂದೊಂದು ಲೇಖನವನ್ನ ನಾವು ಓದ್ತಾ ಹೋಗೋಣ. ಇವತ್ತಿನ ನಮಗೆ ಇರುವಂತ ಲೇಖನ ನಿಮಗಿದು ತಿಳಿದಿರಲಿ ಅನ್ನೋ ಒಂದು ಲೇಖನ. ಇದನ್ನ ಬರೆದಂತವರು ಮಾಲಾ, 4ನೇ ತರಗತಿ ವಿದ್ಯಾರ್ಥಿ ಮಾಲಾ ಅನ್ನೋ ವಿದ್ಯಾರ್ಥಿ ಇಲ್ಲಿ ನಿಮಗಿದು ತಿಳಿದಿರಲಿ ಅನ್ನೋ ಮಾಹಿತಿಯನ್ನು ಕೊಡ್ತಾ ಇದ್ದಾರೆ. ಇವತ್ತು ನಾವು ಓದ್ತಾ ಇರೋದು ನಿಮಗಿದು ತಿಳಿದಿರಲಿ. ನೋಡೋಣ ನಮ್ಮ ಮಾಲಾ ಅವರು ಏನ್ ಕೊಟ್ಟಿದ್ದಾರೆ, ಏನ್ ತಿಳ್ಕೋಬೇಕು ನಾವು ಅವರ ಲೇಖನದಿಂದ ಅನ್ನೋದನ್ನ ನಾವು ನೋಡ್ತಾ ಹೋಗೋಣ. ಸರ್ ಎಂ ವಿಶ್ವೇಶ್ವರಯ್ಯನವರು ರೂಪಿಸಿದ ಯೋಜನೆಯಿಂದ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕೃಷ್ಣರಾಜ ಅಣೆಕಟ್ಟು ಕಟ್ಟಿದ್ದಾರೆ. ಇದರಿಂದ ಆ ಭಾಗದ ರೈತರಿಗೆ ತುಂಬಾ ಅನುಕೂಲವಾಗಿದೆ. ಮಾಲಾ, 4ನೇ ತರಗತಿ. ನಾವು ಮಾಲಾ ಅವರು ಒಳ್ಳೆಯ ಮಾಹಿತಿಯನ್ನು ನಮಗೆ ನೀಡಿದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ನಿಮಗೆಲ್ಲರೂ ಪರಿಚಿತರು. ಇಲ್ಲಿ ಈಗ ಅವರು ನಮ್ಮ ಜೊತೆಗೆ ಇಲ್ಲ, ಬಟ್ ಆಗಿನ ಕಾಲದಲ್ಲಿ ನಮ್ಮ ಅನೇಕ ಅಣೆಕಟ್ಟುಗಳನ್ನು ಕಟ್ಟಿಸಿಕೊಟ್ಟಂತ ಮಹಾನುಭಾವರು, ಅತಿ ಬುದ್ಧಿವಂತರು ಅನ್ನೋದನ್ನು ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಇಂಜಿನಿಯರ್ಸ್ ಡೇ ಅನ್ನ, ಅವರ ಹುಟ್ಟುಹಬ್ಬವನ್ನ ಇಂಜಿನಿಯರ್ಸ್ ಡೇ ಅಂತ ಹೇಳಿ ಸೆಲೆಬ್ರೇಟ್ ಮಾಡ್ತಾ ಇರುವಂತದ್ದು. ಅಂತ ಬುದ್ಧಿವಂತ ಮಹಾನ್ ವ್ಯಕ್ತಿಯ ಬಗ್ಗೆ ನಮಗೆ ತಿಳಿಲಿಕ್ಕೆ ಹೇಳ್ತಾ ಇದ್ದಾರೆ. ಸರ್ ಎಂ ವಿಶ್ವೇಶ್ವರಯ್ಯನವರು ರೂಪಿಸಿದ ಯೋಜನೆಯಿಂದ ಮಂಡ್ಯ ಜಿಲ್ಲೆ ಶ್ರೀರಂಗಪಟ್ಟಣ ತಾಲೂಕಿನಲ್ಲಿ ಕೃಷ್ಣರಾಜ ಅಣೆಕಟ್ಟು ಕಟ್ಟಿದ್ದಾರೆ. ಇಲ್ಲಿ ಮಂಡ್ಯ ಜಿಲ್ಲೆಯ ಶ್ರೀರಂಗಪಟ್ಟಣ ಅನ್ನೋ ಒಂದು ತಾಲೂಕಿನಲ್ಲಿ ಏನ್ ಕಟ್ಟಿದ್ದಾರೆ, ಕೃಷ್ಣರಾಜ ಅಣೆಕಟ್ಟು. ಆ ಅಣೆಕಟ್ಟಿಗೆ ಕೃಷ್ಣರಾಜ ಅಣೆಕಟ್ಟು ಅಂತ ಹೆಸರು ಕೊಟ್ಟಿದ್ದಾರೆ. ಇದನ್ನ ನಮ್ಮ ವಿಶ್ವೇಶ್ವರಯ್ಯನವರು ನಿರ್ಮಿಸಿದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಹಾಗೆ ಇದರಿಂದ ಏನು ಪ್ರಯೋಜನ ಆಗಿದೆ ಅಂತಂದ್ರೆ, ರೈತರಿಗೆ ತಮ್ಮ ಬೆಳೆಯನ್ನ ಬೆಳೀಲಿಕ್ಕೆ ಅನುಕೂಲ ಆಗಿದೆ ಅನ್ನೋದನ್ನ ನಾವಿಲ್ಲಿ ನೋಡಬಹುದು. ಹಾಗೆ ಮುಂದಿರುವಂತ ಲೇಖನ ಯಾವುದು ಅಂತಂದ್ರೆ, ಜಲಪಾತದ ಚಿತ್ರವನ್ನ ನಾವಿಲ್ಲಿ ನೋಡಬಹುದು. ಜೋಗ ಜಲಪಾತ.
ನಮ್ಮ ಅತಿ ಎತ್ತರದಿಂದ ನೀರು ಧುಮುಕುವಂತ ಒಂದು ಜಲಪಾತ ಇದು. ನಮ್ಮ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಅನ್ನೋ ಒಂದು ಗ್ರಾಮದಲ್ಲಿ ಈ ಜೋಗ ಜಲಪಾತ ಇದೆ ಅನ್ನೋದನ್ನ ನಾವು ಕಾಣಬಹುದು. ಈ ಜೋಗ ಜಲಪಾತದಿಂದನೂ ಸಹಿತ ವಿದ್ಯುತ್ತನ್ನ ಉತ್ಪಾದನೆ ಮಾಡ್ತಾ ಇದ್ದಾರೆ ಅನ್ನೋದನ್ನ ನಾವಿಲ್ಲಿ ತಿಳ್ಕೊಳ್ಬಹುದು. ಹಾಗೆ ನೋಡೋಣ, ಇಲ್ಲಿ ಜಲಪಾತದ ಬಗ್ಗೆ ಒಂದು ಲೇಖನವನ್ನ ಬರೆದಿದ್ದಾರೆ. ಯಾರು? ಸತೀಶ್, 5ನೇ ತರಗತಿ ವಿದ್ಯಾರ್ಥಿ ಜಲಪಾತ ಅನ್ನೋದ್ರ ಬಗ್ಗೆ ಲೇಖನವನ್ನ ಬರೆದುಕೊಟ್ಟಿದ್ದಾರೆ. ನೋಡೋಣ ಏನಿದೆ ಅಂತ ಹೇಳಿ. ಜಲಪಾತ. ಜೋಗ ಜಲಪಾತ ಲೋಕವಿಖ್ಯಾತ ಕನ್ನಡ ನಾಡಿನ ಹೆಮ್ಮೆಯ ತಾಣ. ಮಲೆನಾಡಿನ ಶಿವಮೊಗ್ಗ ಜಿಲ್ಲೆ ಸಾಗರ ತಾಲೂಕಿನ ಜೋಗಹಳ್ಳಿಯಲ್ಲಿ ಇದೆ. ಇಲ್ಲಿ ನೋಡಬಹುದು, ಜೋಗ ಜಲಪಾತ ಲೋಕವಿಖ್ಯಾತ, ತುಂಬಾ ಪ್ರಸಿದ್ಧವಾದಂಥದ್ದು ನಮ್ಮ ಈ ಶಿವಮೊಗ್ಗ ಜಿಲ್ಲೆಯಲ್ಲಿರುವಂತಹ ಜೋಗ ಜಲಪಾತ. ಕನ್ನಡ ನಾಡಿನ ಹೆಮ್ಮೆಯ ತಾಣ. ಅನೇಕ ಪ್ರವಾಸಿ ಸ್ಥಳಗಳಲ್ಲಿ ಈ ಜೋಗ ಜಲಪಾತವು ಸಹಿತ ಒಂದು ಅನ್ನೋದನ್ನ ನಾವಿಲ್ಲಿ ನೆನಪು ಮಾಡ್ಕೋಬೇಕು. ಎಲ್ಲಿ ಬರುತ್ತೆ ಇದು ಅಂತಂದ್ರೆ, ಮಲೆನಾಡಿನ ಶಿವಮೊಗ್ಗ ಜಿಲ್ಲೆಯ ಸಾಗರ ತಾಲೂಕಿನ ಜೋಗ ಅನ್ನೋ ಒಂದು ಹಳ್ಳಿಯಲ್ಲಿ ಈ ಜೋಗ ಜಲಪಾತವನ್ನ ನಾವು ವೀಕ್ಷಣೆ ಮಾಡಬಹುದು. ಸಾಧ್ಯ ಆದ ವಿದ್ಯಾರ್ಥಿಗಳೇ, ನೀವು ಸಹಿತ ನೋಡಿ ಬನ್ನಿ, ತುಂಬಾ ಸುಂದರವಾದಂತಹ ಸ್ಥಳ. ನಮ್ಮ ಸತೀಶ್, 5ನೇ ತರಗತಿ ವಿದ್ಯಾರ್ಥಿಯವರು ಜಲಪಾತದ ಬಗ್ಗೆ ಕೊಟ್ಟಿದ್ದಾರೆ ತುಂಬಾ ಸುಂದರವಾಗಿ. ಮುಂದಿನ ಲೇಖನವನ್ನ ನೋಡೋಣ. ಸ್ವಾಮಿ ವಿವೇಕಾನಂದರ ಬಗ್ಗೆ ಕೊಟ್ಟಿರುವಂತದ್ದು. ಇದನ್ನ ವಿನಾಯಕ್, 3ನೇ ತರಗತಿ ವಿದ್ಯಾರ್ಥಿ ಬರೆದಿರುವಂತದ್ದು ಸ್ವಾಮಿ ವಿವೇಕಾನಂದರ ಬಗ್ಗೆ. ಏನಿದೆ ಅನ್ನೋದನ್ನ ನೋಡೋಣ. ವಿವೇಕಾನಂದರು ಹಿಂದೂ ಧರ್ಮದ ಹಿರಿಮೆಯನ್ನ ಜಗತ್ತಿಗೆ ಸಾರಿದವರು. ಇವರ ಬಾಲ್ಯದ ಹೆಸರು ನರೇಂದ್ರ. ತಂದೆ ವಿಶ್ವನಾಥ ದತ್ತ, ತಾಯಿ ಭುವನೇಶ್ವರಿ ದೇವಿ. ವಿವೇಕಾನಂದರ ಬಗ್ಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ ಈ ಲೇಖನದಲ್ಲಿ. ವಿವೇಕಾನಂದರು ಹಿಂದೂ ಧರ್ಮದ ಹಿರಿಮೆಯನ್ನ ಜಗತ್ತಿಗೆ ಸಾರಿದರು. ಹಿಂದೂ ಧರ್ಮದ ಬಗ್ಗೆ ಇಡೀ ಪ್ರಪಂಚದಾದ್ಯಂತ ಹೋಗಿ ತಮ್ಮ ಭಾಷಣದ ಮೂಲಕ ಪ್ರಚಾರವನ್ನ ಮಾಡಿದಂಥವರು ನಮ್ಮ ವಿವೇಕಾನಂದರು. ಯುವಕರ ಶಕ್ತಿ ಅಂತಾನೆ ಹೇಳಬಹುದು. ಇವರ ಬಾಲ್ಯದ ಹೆಸರು ನರೇಂದ್ರ. ವಿವೇಕಾನಂದ ಅನ್ನೋದು ಕಡೆಗೆ ಬಂದಂತ ಹೆಸರು. ಫಸ್ಟ್ ಇವರ ಬಾಲ್ಯದ ಹೆಸರು ಅಂದ್ರೆ ಇವರ ತಂದೆ ತಾಯಿ ಇಟ್ಟಂತ ಹೆಸರು ಯಾವುದು ಅಂತಂದ್ರೆ ನರೇಂದ್ರ ಅಂತ ಹೇಳ್ಬಿಟ್ಟು. ಇವರ ತಂದೆ ಹೆಸರು ವಿಶ್ವನಾಥ ದತ್ತ ಅನ್ನೋದು ಇವರ ತಂದೆಯ ಹೆಸರು. ಹಾಗೆ ಇವರ ತಾಯಿ ಹೆಸರು ಭುವನೇಶ್ವರಿ ದೇವಿ. ಹಾಗೆ ವಿಶ್ವನಾಥ ದತ್ತರ ಮಗನಾಗಿ ನಮ್ಮ ಸ್ವಾಮಿ ವಿವೇಕಾನಂದರು ಜನಿಸ್ತಾರೆ. ಇವರ ಬಾಲ್ಯದ ಹೆಸರು ನರೇಂದ್ರ, ಕಡೆಗೆ ಅವರಿಗೆ ವಿವೇಕಾನಂದ ಅನ್ನೋ ಹೆಸರು ಬಂತು. ಹಿಂದೂ ಧರ್ಮದ ಪ್ರಚಾರವನ್ನ ಮಾಡಿದಂತ ಯುವಕ ಅಂತಾನೆ ನಾವಿಲ್ಲಿ ಹೇಳ್ಬೋದು. ಮುಂದಿನ ಲೇಖನ ನಾಡಹಬ್ಬದ ಬಗ್ಗೆ. ಥಾಮಸ್, 5ನೇ ತರಗತಿ. ಥಾಮಸ್ ಅನ್ನೋ ವಿದ್ಯಾರ್ಥಿ ನಾಡಹಬ್ಬ, ನಮ್ಮ ಕರ್ನಾಟಕದ ನಾಡಹಬ್ಬ ದಸರಾದ ಬಗ್ಗೆ ಇಲ್ಲಿ ಮಾಹಿತಿಯನ್ನ ಕೊಡ್ತಾ ಇದ್ದಾರೆ. ನಮ್ಮ ನಾಡಹಬ್ಬ ದಸರಾ, ಇದಕ್ಕೆ ಶರನ್ನವರಾತ್ರಿ ಎಂದು ಕರೆಯುತ್ತಾರೆ. ಮೈಸೂರು ದಸರಾ ರಾಜ ಪರಂಪರೆಯನ್ನ ಪ್ರತಿನಿಧಿಸುತ್ತದೆ. ಇಲ್ಲಿನ ಜಂಬೂ ಸವಾರಿ ಆಕರ್ಷಣೀಯ. ನಿಜವಾಗಲೂ ನಮ್ಮ ನಾಡಹಬ್ಬ ದಸರಾ ತುಂಬಾ ವಿಜೃಂಭಣೆಯಿಂದ 9 ದಿನಗಳ ಕಾಲ ನಡೀತದೆ. ಹಾಗೆ ಆನೆಯ ಮೇಲೆ ಚಾಮುಂಡಿ ತಾಯಿಯ ವಿಗ್ರಹವನ್ನ ಇಟ್ಟುಬಿಟ್ಟು ಅಂಬಾರಿಯ ಮೂಲಕ ಮೈಸೂರು ನಗರವನ್ನ ಸುತ್ತಾಡಿಸುವಂಥದ್ದು, ಅದು ಒಂದು ತುಂಬಾ ಸುಂದರವಾದಂಥದ್ದು. ನೋಡ್ಲಿಕ್ಕೆ ತುಂಬಾ ಜನರು ಸಹಿತ ಹೋಗ್ತಾರೆ ಜಂಬೂ ಸವಾರಿಯನ್ನು ನೋಡ್ಲಿಕ್ಕೆ. ಇದು ಮೈಸೂರು ದಸರಾ, ಮೈಸೂರನ್ನ ಆಳಿದಂತ ರಾಜ ಮಹಾರಾಜರು ಈ ನಾಡಹಬ್ಬವನ್ನ ನಡೆಸ್ಕೊಂಡು ಬರ್ತಾ ಇರೋದನ್ನ ನಾವಿಲ್ಲಿ ನೋಡಬಹುದು. 5ನೇ ತರಗತಿಯ ಥಾಮಸ್ ಅನ್ನೋ ವಿದ್ಯಾರ್ಥಿ ದಸರಾದ ಬಗ್ಗೆ, ನಾಡಹಬ್ಬದ ಬಗ್ಗೆ ನಮಗೆ ತಿಳಿಸಿ ಹೇಳಿದ್ದಾರೆ. ಮುಂದಿನ ಲೇಖನ ಏನಿದೆ ನೋಡೋಣ. ಗಾದೆ ನೋಡೋಣ. ಏನು ಗಾದೆಯನ್ನು ಕೊಟ್ಟಿದ್ದಾರೆ, ಯಾರು ಕೊಟ್ಟಿದ್ದಾರೆ ನೋಡೋಣ. ಬೇಗಂ ಅನ್ನೋ ವಿದ್ಯಾರ್ಥಿ, 3ನೇ ತರಗತಿ ವಿದ್ಯಾರ್ಥಿ, ಗಾದೆಯ ಬಗ್ಗೆ ಕೊಟ್ಟಿದ್ದಾರೆ. ದುಡಿದವನಿಗೆ ದುಃಖವಿಲ್ಲ, ಸೋಮಾರಿಗೆ ಸುಖವಿಲ್ಲ. ತುಂಬಾ ಒಳ್ಳೆಯ ಮಾತನ್ನ ಹೇಳಿದ್ದಾರೆ ನಮ್ಮ ಬೇಗಂ ಅವರು. ದುಡಿದವನಿಗೆ ದುಃಖ ಇಲ್ಲ. ಕಷ್ಟಪಟ್ಟು ದುಡಿದವನಿಗೆ ಯಾವುದೇ ಕಾರಣಕ್ಕೂ ಯಾವತ್ತೂ ದುಃಖ ಅನ್ನೋದು ಬರೋದೇ ಇಲ್ಲ. ಯಾಕಂದ್ರೆ ಸಂಪಾದನೆ ಮಾಡಿರ್ತಾನೆ, ಅವನಿಗೆ ಅಗತ್ಯವಾದದನ್ನು ತಗೋತಾನೆ, ಸುಖವಾಗಿ ಇರ್ತಾನೆ. ಅದೇ ಸೋಮಾರಿಗೆ ಸುಖವಿಲ್ಲ. ಆಳಸಿ ಆದಂಥವನು, ಸೋಮಾರಿ ಆದಂಥವನು, ಅವನು ಯಾವಾಗಲೂ ನೆಮ್ಮದಿಯಿಂದ ಇರಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಒಂದು ಗಾದೆ ಮಾತನ್ನ ನಮ್ಮ 3ನೇ ತರಗತಿ ಬೇಗಂ ಅನ್ನೋ ವಿದ್ಯಾರ್ಥಿ ಲೇಖನದಲ್ಲಿ ಬರೆದಿದ್ದಾರೆ. ಮುಂದಿನ ಲೇಖನ ಮನೆಮದ್ದು, ಎಲ್ಲರಿಗೂ ಬೇಕಾಗಿರುವಂಥದ್ದು ಔಷಧಿಯ ಬಗ್ಗೆ ಕೊಟ್ಟಿದ್ದಾರೆ. ಗಾಯತ್ರಿ, 5ನೇ ತರಗತಿ ವಿದ್ಯಾರ್ಥಿ. ಏನು ಮನೆಮದ್ದನ್ನ ಕೊಟ್ಟಿದ್ದಾರೆ? ನಮ್ಗೆ ಸ್ವಲ್ಪ ನೆಗಡಿ ಏನಾದರೂ ಆಯ್ತು ಅಂತಂದ್ರೆ ನಾವೇನ್ ಮಾಡ್ತೇವೆ, ಹಾಸ್ಪಿಟ್ಲಿಗೆ ಹೋಗಿಬಿಡ್ತೇವೆ. ಅಥವಾ ಏನಾದರೂ ಸಮಸ್ಯೆ ಆಯ್ತು ಅಂತಂದ್ರೆ ನಾವೇನ್ ಮಾಡ್ತೇವೆ,
ಹಾಸ್ಪಿಟ್ಲಿಗೆ ಹೋಗುತ್ತೆ, ಹಲ್ಲು ನೋವು ಬಂದರೆ ಹಾಸ್ಪಿಟ್ಲಿಗೆ ಹೋಗುತ್ತೆ. ಅದಕ್ಕಿಂತ ಮುಂಚಿತವಾಗಿ ಮನೆಯಲ್ಲೇ, ಅಡಿಗೆ ಮನೆಯಲ್ಲೇ ಅನೇಕ ವಸ್ತುಗಳಿದ್ದಾವೆ, ಅವುಗಳನ್ನು ಬಳಸಿಬಿಟ್ಟು ನಾವು ಫಸ್ಟು ಪ್ರಥಮ ಚಿಕಿತ್ಸೆಯನ್ನು ಮಾಡ್ಕೋಬೇಕಾಗುತ್ತೆ. ನೋಡೋಣ ಏನಿದೆ ಅಂತ ಹೇಳಿಬಿಟ್ಟು. ಮನೆ ಮದ್ದು: ತೊಳೆದ ಸೀಬೆ ಹಣ್ಣಿನ ಎಲೆ ಮತ್ತು ಉಪ್ಪನ್ನ ನೀರಿಗೆ ಹಾಕಿ ಕುದಿಸಬೇಕು. ಕುದಿಸಿದ ನೀರನ್ನ ಹಿತವಾದ ಶಾಖದಲ್ಲಿ ಮುಕ್ಕಳಿಸಿದರೆ ಹಲ್ಲು ನೋವು ಶಮನವಾಗುತ್ತದೆ. ಇಲ್ಲಿ ಹಲ್ಲು ನೋವು ಹೀಗೆ ಔಷಧಿಯನ್ನ ಹೇಳಿದ್ದಾರೆ, ತುಂಬಾ ಸುಂದರವಾಗಿ ಕೊಟ್ಟಿದ್ದಾರೆ. ಇಲ್ಲಿ ತೊಳೆದ ಸೀಬೆ ಹಣ್ಣಿನ ಎಲೆ ಮತ್ತು ಉಪ್ಪು ನೀರಿಗೆ ಹಾಕಿ ಕುದಿಸಬೇಕು. ಸೀಬೆ ಹಣ್ಣಿನ, ಪೇರಲೆ ಹಣ್ಣಿನ ಎಲೆಯನ್ನು ತಗೋಬೇಕು, ಮತ್ತೆ ಸ್ವಲ್ಪ ಉಪ್ಪು ತೊಳಿಬೇಕು, ಹಾಗೆ ಅದಕ್ಕೆ ಉಪ್ಪನ್ನ ಹಾಕಬೇಕು. ಉಪ್ಪನ್ನ ಹಾಕಬೇಕು, ಚೆನ್ನಾಗಿ ನೀರಲ್ಲಿ ಕುದಿಸ್ಬೇಕಂತೆ. ಆ ಕುದಿಸಿದಂಥ ನೀರನ್ನ ಏನ್ ಮಾಡಬೇಕು, ಹಿತವಾದ ಶಾಖದಲ್ಲಿ ಮುಕ್ಕಳಿಸ್ಬೇಕು. ಸ್ವಲ್ಪ ಬಿಸಿ ಇರಬೇಕಾದ್ರೆ ಏನ್ ಮಾಡಬೇಕು, ಬಾಯಲ್ಲಿ ಹಾಕಿ ಮುಕ್ಕಳಿಸಿಬಿಟ್ಟು ಉಗಿಬೇಕಂತೆ. ಇದರಿಂದ ಏನಾಗುತ್ತೆ, ಹಲ್ಲು ನೋವು ಕಡಿಮೆ ಆಗ್ತದೆ ಅನ್ನೋದು ನಮ್ಮ ಗಾಯತ್ರಿ ಅವರು ಹೇಳ್ತಾ ಇರುವಂತ ಲೇಖನ. ನೋಡಿದ್ರಲ್ಲ ಮಕ್ಕಳೇ, ನಾವು ಎಷ್ಟು ವಿದ್ಯಾರ್ಥಿಗಳು ಬರೆದಿರುವಂತ ಲೇಖನವನ್ನ ನೋಡಿದ್ವಿ. ಈ ಎಲ್ಲ ಲೇಖನ ಇರೋದು ಎಲ್ಲಿ? ಶಾಲಾ ಪತ್ರಿಕೆ. ಯಾವ ಶಾಲಾ ಪತ್ರಿಕೆಯಲ್ಲಿ? ಚಿಗುರು ಅನ್ನೋ ಒಂದು ಶಾಲಾ ಪತ್ರಿಕೆಯಲ್ಲಿ ಎಲ್ಲ ವಿದ್ಯಾರ್ಥಿಗಳು ಬರೆದಂತ ಲೇಖನವನ್ನ ನಾವು ಕಾಣಬಹುದು. ಇನ್ನು ನೋಡೋಣ ಯಾವ ವಿದ್ಯಾರ್ಥಿ ಬರೆದಿರೋದು ಅಕ್ಷರ ಚೆನ್ನಾಗಿದೆ, ಲೇಖನ ಚೆನ್ನಾಗಿದೆ, ಎಲ್ಲ ಮಾಹಿತಿಯನ್ನು ಮುಂದೆ ತಿಳ್ಕೊಳ್ಳೋಣ. ರಾಧಾ, ನೀನು ಕೆಲವು ಲೇಖನಗಳನ್ನು ಓದಲು ಕಷ್ಟಪಟ್ಟೆ ಏಕೆ ಎಂದು ಶಿಕ್ಷಕಿ ಪ್ರಶ್ನಿಸಿದರು. ಕೆಲವರ ಕೈ ಬರಹ ಚೆನ್ನಾಗಿರಲಿಲ್ಲ, ಆದ್ದರಿಂದ ಓದಲು ಕಷ್ಟವಾಯಿತು ಮೇಡಮ್ ಎಂದು ರಾಧಾ ಹೇಳಿದಳು. ಬರಹ ಚೆನ್ನಾಗಿರಲಿಲ್ಲ ಎಂದರೆ ಅದು ಹೇಗಿತ್ತು ಎಂದು ಶಿಕ್ಷಕಿ ಕೇಳಿದರು. ನಮ್ಮ ರಾಧಾ ಅನ್ನೋ ವಿದ್ಯಾರ್ಥಿ ಸಂಪಾದಕ ಮಂಡಳಿ ಅವರು ಏನ್ ಮಾಡಿದ್ರು, ವಿದ್ಯಾರ್ಥಿಗಳು ಬರೆದಂತ ಲೇಖನವನ್ನ ಓದ್ತಾ ಇದ್ರು. ರಾಧಾ ಕೆಲವು ಲೇಖನವನ್ನ ಆರಾಮಾಗಿ ಬೇಗ 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 ಓದಿದ್ರು, ಆದ್ರೆ ಕೆಲವನ್ನ ಕಷ್ಟಪಟ್ಟು ಓದಿದ್ರು. ಅದಕ್ಕೆ ಶಿಕ್ಷಕಿಯವರು ಕೇಳ್ತಾ ಇದ್ರು, ರಾಧಾ, ನೀನು ಕೆಲವು ಲೇಖನಗಳನ್ನ ಓದಲು ಕಷ್ಟಪಟ್ಟೆ ಏಕೆ? ಕೆಲವು ಲೇಖನ ಓದ್ಬೇಕಾದ್ರೆ ತುಂಬಾ ಕಷ್ಟ ಆಯ್ತಲ್ಲಮ್ಮ, ಯಾಕೆ ಅಂತ ಹೇಳಿ ಶಿಕ್ಷಕಿ ರಾಧಾ ಅವರನ್ನ ಕೇಳ್ತಾ ಇದ್ದಾರೆ. ಅದಕ್ಕೆ ರಾಧಾ ಉತ್ತರ ಕೊಡ್ತಾರೆ, ಕೆಲವರ ಕೈ ಬರಹ ಚೆನ್ನಾಗಿರ್ಲಿಲ್ಲ, ಕೆಲವರು ಹ್ಯಾಂಡ್ ರೈಟಿಂಗ್ ನೀಟ್ ಇರಲಿಲ್ಲ, ಕೈ ಬರಹ ಚೆನ್ನಾಗಿರ್ಲಿಲ್ಲ, ಓದಲು ಕಷ್ಟವಾಯಿತು ಮೇಡಮ್. ನನಗೆ ಕೆಲವರು ಹ್ಯಾಂಡ್ ರೈಟಿಂಗ್ ನೀಟ್ ಇಲ್ಲದೆ ಇರೋದ್ರಿಂದ ಏನಾಯ್ತು, ಓದಲಿಕ್ಕೆ ಕಷ್ಟ ಆಯ್ತು ಮೇಡಮ್ ಅಂತ ಹೇಳಿ ನಮ್ಮ ರಾಧಾ ಹೇಳ್ತಾ ಇದ್ದಾಳೆ ಎಂದು ರಾಧಾ ಹೇಳಿದಳು. ಬರಹ ಚೆನ್ನಾಗಿರಲಿಲ್ಲ ಎಂದರೆ ಹೇಗೆ, ಅದು ಹೇಗೆ ಇತ್ತು ಎಂದು ಶಿಕ್ಷಕಿ ಕೇಳಿದ್ರು. ಬರಹ ಚೆನ್ನಾಗಿಲ್ಲ ಅಂತ ಹೇಳ್ತಿಲ್ಲಮ್ಮ, ಅದು ಹೇಗಿತ್ತು ಅನ್ನೋದನ್ನ ಸ್ವಲ್ಪ ಹೇಳ್ತೀಯಾ, ತಿಳಿಸ್ತೀಯಾ ಅಂತೇಳಿ ಶಿಕ್ಷಕಿ ರಾಧಾ ಹತ್ರ ಕೇಳ್ತಾ ಇದ್ದಾರೆ. ರಾಧಾ ಹೇಳ್ತಾ ಇರುವಂತ ಉತ್ತರವನ್ನು ಗಮನಿಸಿ. ಮಾಲಾ ಬರೆದಿರುವುದು ಸ್ಪಷ್ಟವಾಗಿ ಕಾಣಿಸುತ್ತಿಲ್ಲ ಮೇಡಮ್, ಆದರೆ ಗಾಯತ್ರಿ ಬರೆದಿರುವ ಅಕ್ಷರಗಳು ಮುದ್ರಿತ ಆಕಾರದಲ್ಲಿಲ್ಲ. ಇನ್ನು ಯೂಸುಫನು ತನ್ನ ಬರಹದಲ್ಲಿ ಪದಗಳ ನಡುವೆ ಸ್ಥಳವನ್ನೇ ಬಿಟ್ಟಿಲ್ಲ ಎಂದಳು. ಇತರರು ತಮ್ಮ ಅನಿಸಿಕೆಗಳನ್ನ ಹಂಚಿಕೊಂಡರು. ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯವನ್ನ ಒಟ್ಟುಗೂಡಿಸಿದರು. ಬರವಣಿಗೆಯು ಚೆನ್ನಾಗಿರಬೇಕಾದ್ರೆ ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ ಇಲ್ಲಿ ಶಿಕ್ಷಕಿ ಕೇಳಿದಂತ ಪ್ರಶ್ನೆಗೆ ನಮ್ಮ ರಾಧಾ ಅವರು ಉತ್ತರ ಕೊಡ್ತಾ ಇದ್ದಾರೆ. ಏನು, ಮಾಲಾ ಬರೆದಿರುವಂತ ಲೇಖನ ಸ್ಪಷ್ಟವಾಗಿ ಕಾಣಿಸ್ತಿಲ್ಲ ಮೇಡಮ್. ಮಾಲಾ ಅನ್ನೋ ವಿದ್ಯಾರ್ಥಿ ಬರೆದಿರುವಂತ ಲೇಖನ ಏನಂತ ಹೇಳ್ತಾ ಇದ್ದಾರೆ, ಇಲ್ಲಿ ನೋಡಬಹುದು, ಇದು ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ, ಸರಿಯಾಗಿ ಕಾಣಿಸ್ತಾ ಇಲ್ಲ ಅಂತ ಹೇಳಿ ರಾಧನ ಅಭಿಪ್ರಾಯ. ಅಷ್ಟೇ ಅಲ್ಲ, ಆದ್ರೆ ಗಾಯತ್ರಿ ಬರೆದಿರುವ ಅಕ್ಷರಗಳು ಮುದ್ರಿತ ಆಕಾರದಲ್ಲಿಲ್ಲ. ನಮ್ಮ ಗಾಯತ್ರಿ ಅನ್ನೋ ವಿದ್ಯಾರ್ಥಿ ಬರೆದಿರುವಂತದ್ದು ಪ್ರಿಂಟ್ ಮಾಡಿದ ರೀತಿ ಇಲ್ಲ ಅನ್ನೋದು ನಮ್ಮ ರಾಧಾ ಅವರ ಅಭಿಪ್ರಾಯ. ಇನ್ನು ಯೂಸುಫನು ತನ್ನ ಬರಹದಲ್ಲಿ ಪದಗಳ ನಡುವೆ ಸ್ಥಳವನ್ನೇ ಬಿಟ್ಟಿಲ್ಲ ಎಂದರು. ಯೂಸುಫ್ ಅನ್ನೋ ವಿದ್ಯಾರ್ಥಿ ಬರೆದಿರುವಂತ ಲೇಖನದಲ್ಲಿ ಜಾಗನೇ ಬಿಟ್ಟಿಲ್ಲ, ಹಾಗೇ ಬರ್ಕೋತ್ ಹೋಗಿದ್ದಾನೆ ಅಂತ ಹೇಳಿ ತನ್ನ ಅಭಿಪ್ರಾಯವನ್ನ ಹೇಳಿದ್ರು. ಯಾಕೆ ತನಗೆ ಕೆಲವು ಬರಹವನ್ನ ಓದಲಿಕ್ಕೆ ಕಷ್ಟ ಆಯ್ತು, ಲೇಖನವನ್ನ ಓದಲಿಕ್ಕೆ ಕಷ್ಟ ಆಯ್ತು ಅನ್ನೋದು ಮಾಲಾ ಅವರು ತಮ್ಮ ಶಿಕ್ಷಕಿಗೆ ತಿಳಿಸ್ತಾ ಇದ್ದಾರೆ. ಇತರರು ತಮ್ಮ ಅನಿಸಿಕೆಯನ್ನ ಹಂಚಿಕೊಂಡರು. ರಾಧಾ ಅಷ್ಟೇ ಅಲ್ಲ, ಸಂಪಾದಕ ಮಂಡಳಿಯ ಇತರ ವಿದ್ಯಾರ್ಥಿಗಳು ಸಹಿತ ಶಿಕ್ಷಕರಿಗೆ ತಮ್ಮ ಮಾಹಿತಿಯನ್ನು ತಿಳಿಸಿದ್ರು. ಶಿಕ್ಷಕಿ ಚರ್ಚೆಯಲ್ಲಿ ಬಂದ ಅಭಿಪ್ರಾಯವನ್ನ ಒಟ್ಟುಗೂಡಿಸಿದರು. ಟೀಚರ್ ಏನ್ ಮಾಡಿದ್ರು, ಈ ಡಿಸ್ಕಷನ್ ಅಲ್ಲಿ ಬಂದಂತ ಎಲ್ಲ ಅಭಿಪ್ರಾಯವನ್ನ ಸೇರಿಸ್ಕೋತಾರೆ, ಅಂದ್ರೆ ಕಲೆಕ್ಟ್ ಮಾಡ್ತಾರೆ ಎಲ್ಲರ ಒಪಿನಿಯನ್ ಅನ್ನ. ಬರವಣಿಗೆಯು ಚೆನ್ನಾಗಿರಬೇಕಾದ್ರೆ ಅದು ಹೇಗಿರಬೇಕು ಎನ್ನುವ ಬಗ್ಗೆ ತಿಳಿಸುತ್ತಾ. ಹಾಗಾದ್ರೆ ಬರವಣಿಗೆ ನೀಟಾಗಿರ್ಬೇಕು, ಕರೆಕ್ಟಾಗಿ ಪ್ರತಿಯೊಬ್ಬರಿಗೂ ಓದಿಕ್ ಬರಬೇಕು ಅಂದ್ರೆ ಹೇಗಿರಬೇಕು ಅನ್ನೋದನ್ನ ನಮ್ಮ ಶಿಕ್ಷಕಿಯವರು ವಿದ್ಯಾರ್ಥಿಗಳಿಗೆ ತಿಳಿಸ್ತಾ ಇದ್ದಾರೆ. ಮುಂದೆ ನೋಡೋಣ. ನಾವು ತಪ್ಪಿಲ್ಲದೆ ಚೆನ್ನಾಗಿ
ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರೆಯಬೇಕು. ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರೆಯಬೇಕು. ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೀಬೇಕು. ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು. ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೆಯಬೇಕು. ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳ ನಡುವೆ ಸೂಕ್ತ ಸ್ಥಳವನ್ನು ಬಿಟ್ಟು ಬರೆಯಬೇಕು. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರಬಾರದು ಎಂದು ಹೇಳಿದರು. ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮ ತಿಳಿದು ಸಂತಸಗೊಂಡರು. ಇಲ್ಲಿ ಶಿಕ್ಷಕರು ಹೇಗೆ ಬರಿಬೇಕು ಅನ್ನೋದನ್ನ ಹೇಳ್ತಾ ಇದ್ದಾರೆ ವಿದ್ಯಾರ್ಥಿಗಳಿಗೆ. ನಾವು ತಪ್ಪಿಲ್ಲದೆ ಚೆನ್ನಾಗಿ ಕಾಣುವ ರೀತಿಯಲ್ಲಿ ಬರಿಬೇಕು. ನಾವು ಬರಿಬೇಕಾದ್ರೆ ಫಸ್ಟ್ ನಾವು ಫಾಲೋ ಮಾಡಬೇಕಾಗಿರೋದೇನು? ತಪ್ಪಿಲ್ಲದೆ ಬರಿಬೇಕು. ಸ್ಪೆಲ್ಲಿಂಗ್ ಮಿಸ್ಟೇಕ್ಸ್ ಇರಬಾರ್ದು ಅಂತ ಹೇಳ್ತಾ ಇದ್ದಾರೆ. ಮೊದಲ ಅಂಶ ಸುಲಭವಾಗಿ ಓದಲು ಮತ್ತು ಓದಿದ್ದು ಅರ್ಥವಾಗುವಂತೆ ಬರಿಬೇಕು. ನಾವು ವಾಕ್ಯ ಜೋಡಣೆ ಹೇಗೆ ಮಾಡಬೇಕು? ಸರಳವಾದಂಥ ವಾಕ್ಯ ಇರಬೇಕು. ಎಲ್ಲರಿಗೂ ಓದಲಿಕ್ಕೆ ಅನುಕೂಲವಾಗೋ ರೀತಿ ನಾವು ಬರೆದಿರಬೇಕು. ಅಕ್ಷರಗಳನ್ನು ಒಂದೇ ಗಾತ್ರದಲ್ಲಿ ಬರೀಬೇಕು. ಅಕ್ಷರಗಳ ಸೈಜ್ ಹೇಗಿರಬೇಕು? ಒಂದೇ ಲೆವೆಲಲ್ಲಿ ಇರಬೇಕು, ಒಂದೇ ಗಾತ್ರದಲ್ಲಿ ಇರಬೇಕು, ಸೈಜಲ್ಲಿ ಇರಬೇಕು ಅಂತ ಹೇಳ್ತಾರೆ. ಬರೆಯುವ ಪ್ರತಿ ಅಕ್ಷರವು ಮುದ್ರಿತ ಅಕ್ಷರಗಳ ಆಕಾರದಲ್ಲಿ ಇರಬೇಕು. ಆದಷ್ಟು ನಾವು ಬರೆಯೋದು ಪ್ರಿಂಟ್ ಮಾಡಿದ ರೀತಿನೇ ಇರಬೇಕು ಅಂತ ಹೇಳಿ ಶಿಕ್ಷಕರು ಮಕ್ಕಳಿಗೆ ತಿಳಿಸ್ತಾ ಇದ್ದಾರೆ. ಒಂದು ಪದದಲ್ಲಿನ ಅಕ್ಷರಗಳು ಒಂದಕ್ಕೊಂದು ತಾಕದಂತೆ ಹಾಗೂ ನಡುವೆ ಸ್ಥಳ ಬಿಡದಂತೆ ಬರೀಬೇಕು. ನಾವು ಒಂದು ಪದ ಆದ್ಮೇಲೆ ಒಂದು ಬೆರಳಿನಷ್ಟು ಜಾಗವನ್ನು ಬಿಡಬೇಕು. ಒಂದೊಂದು ಪದ ಅಂಟಿಸಿ ಬರಿಬಾರದು ಅಂತ ಹೇಳಿ ಶಿಕ್ಷಕರು ಹೇಳ್ತಾ ಇದ್ದಾರೆ. ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರಿಬೇಕು. ಒಂದು ಪದಕ್ಕೂ ಇನ್ನೊಂದು ಪದಕ್ಕೂ ಮಧ್ಯೆ ಸ್ವಲ್ಪ ಜಾಗವನ್ನು ಬಿಡಬೇಕು. ಆವಾಗ ಓದಲಿಕ್ಕೆ ತುಂಬಾ ಸರಳವಾಗ್ತದೆ ಮತ್ತೆ ನೋಡ್ಲಿಕ್ಕೂ ಚೆನ್ನಾಗಿ ಕಾಣಿಸ್ತದೆ. ಒಂದು ಸಾಲಿನ ಅಕ್ಷರಗಳು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳ ನಡುವೆ ಸೂಕ್ತ ಸ್ಥಳವನ್ನು ಬಿಟ್ಟು ಬರೀಬೇಕು. ಒಂದು ಸಾಲಿಗೂ ಇನ್ನೊಂದು ಸಾಲಿಗೂ ಸ್ವಲ್ಪ ಜಾಗ ಬಿಟ್ಟಿರ್ಬೇಕು, ಗ್ಯಾಪ್ ಅನ್ನು ಬಿಟ್ಟಿರ್ಬೇಕು. ಒಂದಕ್ಕೊಂದು ತಾಗಿಸಿ ಬರೆದ್ರೆ ಎರಡೂ ಸೆಂಟೆನ್ಸ್ ವಾಕ್ಯವನ್ನು ಓದಲಿಕ್ಕೆ ಕಷ್ಟ ಆಗ್ತದೆ. ಅಕ್ಷರ ಹಾಗೂ ಸಾಲಿನ ಪದಗಳನ್ನು ಗುರುತಿಸಲು ಸಹಾಯವಾಗುವಂತೆ ಪದಗಳ ನಡುವೆ ಸ್ವಲ್ಪ ಸ್ಥಳವನ್ನು ಬಿಟ್ಟು ಬರೀಬೇಕು. ಒಂದು ಪದ ಆದ್ಮೇಲೆ ಇನ್ನೊಂದು ಪದಕ್ಕೆ ಜಾಗವನ್ನು ಬಿಟ್ಟು ಬರೀಬೇಕು. ಒಂದು ಸಾಲಿನ ಅಕ್ಷರವು ಮತ್ತೊಂದು ಸಾಲಿನ ಅಕ್ಷರಗಳಿಗೆ ತಾಗದಂತೆ ಸಾಲುಗಳ ನಡುವೆ ಸೂಕ್ತ ಸ್ಥಳವನ್ನು ಬಿಟ್ಟು ಬರೀಬೇಕು. ಒಂದು ಲೈನಿಗೂ ಇನ್ನೊಂದು ಲೈನಿಗೂ ಜಾಗವನ್ನು ಬಿಟ್ಟು ಬರೆಯುವಂಥದ್ದು. ಅಕ್ಷರ ಹಾಗೂ ಸಾಲುಗಳು ಓರೆಯಾಗಿರುವಂಥದ್ದು. ನಾವು ಬರಿತಾ ಹೋಗ್ಬೇಕಾದ್ರೆ ಮೇಲೆ ಹೋಗುವಂಥದ್ದು ಅಥವಾ ಹಿಂಗೆ ಕೆಳಗೆ ಬರುವಂಥದ್ದು ಆ ರೀತಿ ಬರೀಬಾರ್ದು. ಒಂದೇ ರೀತಿ ಬರಿತಾ ಹೋಗಬೇಕು ಎಂದು ಹೇಳಿದರು. ವಿದ್ಯಾರ್ಥಿಗಳು ಚೆನ್ನಾಗಿ ಬರೆಯುವ ಕ್ರಮ ತಿಳಿದು ಸಂತಸಗೊಂಡರು. ಎಲ್ಲ ವಿದ್ಯಾರ್ಥಿಗಳು ಈಗ ಗೊತ್ತಾಯ್ತು ಹೇಗೆ ಬರಿಬೇಕು, ಸ್ಪಷ್ಟವಾಗಿ ಬರಿಬೇಕು, ಪದದಿಂದ ಪದಕ್ಕೆ ಅಂತರ ಇರಬೇಕು, ಒಂದು ಸಾಲಿಗೂ ಇನ್ನೊಂದು ಸಾಲಿಗೂ ಅಂತರ ಇರಬೇಕು, ಸಾಲುಗಳು ನೇರವಾಗಿರಬೇಕು, ತಪ್ಪಿಲ್ಲದೆ ಬರಿಬೇಕು. ಎಲ್ಲ ಮಾಹಿತಿಯನ್ನ ಶಿಕ್ಷಕರು ವಿದ್ಯಾರ್ಥಿಗಳಿಗೆ ತಿಳಿಸಿಕೊಟ್ರು. ಲೇಖನವನ್ನು ಬರೆಯುವುದು ಹೇಗೆ ಅನ್ನೋದನ್ನ ತಿಳಿಸಿಕೊಟ್ರು. ವಿದ್ಯಾರ್ಥಿಗಳೇ, ಈ ಪಾಠದಲ್ಲಿ ನಾವು ತಿಳ್ಕೊಂಡಿರುವಂತಹ ಅಂಶಗಳು ಏನು ಅಂತಂದ್ರೆ, ಚಿಗುರು ಅನ್ನೋದು ಶಾಲಾ ಪತ್ರಿಕೆಯ ಹೆಸರು. ಇಲ್ಲಿ ವಿದ್ಯಾರ್ಥಿಗಳಿಗೆ ಶಿಕ್ಷಕರು ಲೇಖನವನ್ನು ಬರೆದು ತರಲಿಕ್ಕೆ ಹೇಳಿದ್ದಾರೆ. ಎಲ್ಲ ವಿದ್ಯಾರ್ಥಿಗಳು ಬರೆದು ತಂದಿದ್ದಾರೆ. ಆದರೆ ಕೆಲವರ ಬರವಣಿಗೆ ಬೇಗನೆ ಓದೋ ರೀತಿಯಲ್ಲಿತ್ತು, ಕೆಲವರ ಬರವಣಿಗೆ ಓದಲಿಕ್ಕೆ ಕಷ್ಟ ಆಗೋ ರೀತಿಯಲ್ಲಿತ್ತು. ಶಿಕ್ಷಕರು ಯಾವ ರೀತಿ ಬರೀಬೇಕು ಅನ್ನೋ ಮಾಹಿತಿಯನ್ನ ವಿದ್ಯಾರ್ಥಿಗಳಿಗೆ ಹೇಳ್ತಾ ಹೋದ್ರು. ಇದನ್ನ ನಾವು ಇವತ್ತು ತಿಳಿದುಕೊಂಡ್ವಿ. ವಿದ್ಯಾರ್ಥಿಗಳೇ, ನೀವು ಸಹಿತ ಈ ಪಾಠವನ್ನ ಓದಿ ಅರ್ಥೈಸಿಕೊಳ್ಬೇಕು. ಹಾಗೆ ನಿಮ್ಮ ಬರಹವನ್ನು ಸಹಿತ ನೀವು ಸುಂದರವಾಗಿ ಬರುವ ರೀತಿ ಬರೆಯುವಂತ ಮನಸ್ಸನ್ನ ನೀವು ಮಾಡಿದರೆ ಖಂಡಿತವಾಗ್ಲೂ ಸಾಧ್ಯ. ನಿಮ್ಮ ಅಕ್ಷರವೂ ಸಹಿತ ಸುಂದರವಾಗಿ ಕಾಣ್ತದೆ.